ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇಂದು RCB ಏನಪ್ಪಾ ಅಂದ್ರೆ KKR ವಿರುದ್ಧ ನಮ್ಮ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಮತ್ತೊಂದು ಪಂದ್ಯ ನಡೀತದೆ. ಈ ಒಂದು ಪಂದ್ಯಕ್ಕೆ ನಮ್ಮ RCB ತಂಡದ ಪ್ರೆಡಿಕ್ಷನ್ ಯಾವ ತರ ಇದೆ, ಬಟ್ ಟಾಪ್ ಪಿಕ್ಸ್ ಈ ಒಂದು ಪಂದ್ಯಕ್ಕೆ ಯಾವ ತರ ಇರಲಿದೆ ಅಂತ ನಾನು ಪ್ರತಿಯೊಂದನ್ನು ಕೂಡ ಡಿಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, RCB ಫ್ಯಾನ್ ಆಗಿ ಈ ಒಂದು ವಿಡಿಯೋ ನೋಡುತ್ತದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಮೊದಲಿಗೆ ಏನಪ್ಪಾ ಅಂದ್ರೆ ಈ ಒಂದು ಸೀಸನ್ ಈಗ ಮತ್ತೆ ಇದೀಗ ಸ್ಟಾರ್ಟ್ ಆಗಿದೆ. ಈ ಒಂದು ಪಂದ್ಯ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಅಂದ್ರೆ ಪಂಜಾಬ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯ ಪಂದ್ಯ ನಡೆದಿತ್ತು. ಹೀಗಾಗಿ ಅಲ್ಲಿ ಪಂದ್ಯ ಕೂಡ ಅರ್ಧಕ್ಕೆ ನಿಂತು ಇದೀಗ ಮತ್ತೊಮ್ಮೆ IPL ಈಗ ಇಂದಿನಿಂದ ಸ್ಟಾರ್ಟ್ ಆಗ್ತದೆ. ಮೊದಲ ಪಂದ್ಯವೇ ನಮ್ಮ RCB ವರ್ಸಸ್ KKR ಪಂದ್ಯ, ಅದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೀತದೆ. ಬಟ್ ಈ ಒಂದು ರೆಕಾರ್ಡ್ ನೋಡ್ತಾ ಹೋದ್ರೆ ಇಲ್ಲಿ ನಮ್ಮ RCB ತಂಡದ್ದು ಕಳೆದ 5 ಪಂದ್ಯಗಳಲ್ಲಿ KKR ವಿರುದ್ಧ ವರ್ಸ್ಟ್ ರೆಕಾರ್ಡ್ ಇದೆ. ಕೇವಲ ಒಂದೇ ಒಂದು ಪಂದ್ಯ ಕೂಡ RCB ತಂಡಕ್ಕೆ ಇಲ್ಲಿ ಗೆಲ್ಲಕ್ಕಾಗಲ್ಲ. ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತು ಅಂದ್ರೆ ಇದೀಗ ಆಲ್ ಓವರ್ ಇದೀಗ 5 ಪಂದ್ಯಗಳಲ್ಲಿ ನಮ್ಮ RCB 1 ಗೆದ್ದು KKR 4 ಗೆದ್ದಿದೆ. ಇನ್ನು ಚಿನ್ನಸ್ವಾಮಿ ಅಂಗಳದಲ್ಲಿ RCB ಆಡಿರುವ ಕೊನೆಯ 5 ಪಂದ್ಯದಲ್ಲಿ 5ಕ್ಕೆ 5 ಸೋತು ಇದಕ್ಕೆ ನಿರಾಶೆ ಅನುಭವಿಸಿದೆ. ಬಟ್ ಇದೀಗ ನಮ್ಮ RCB ಈ ಬಾರಿ ಬಲಿಷ್ಠ ತಂಡ ಆಗಿದೆ. ಹೀಗಾಗಿ ಈ ಒಂದು ಪಂದ್ಯ ಕೂಡ ಇಲ್ಲಿ ಗೆಲ್ಲುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ನಮ್ಮ RCBಗೆ ಈ ರಜತ್ ಪಾಟೀದಾರ್ ಬಗ್ಗೆ ಕೂಡ ಇಲ್ಲಿ ಕನ್ಫರ್ಮೇಷನ್ ಸಿಕ್ಕಿದೆ. ಹೀಗಾಗಿ ಅವರು ಇಂಜುರಿಯಿಂದ ಆಡೋದ್ರಿಂದ ಕೂಡ ಮಾಹಿತಿ ಬರ್ತಿತ್ತು. ಬಟ್ ಇದೀಗ ರಜತ್ ಪಾಟೀದಾರ್ ಭರ್ಜರಿ ಪ್ರಾಕ್ಟೀಸ್ ಅನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅವರು ಪ್ಲೇಯಿಂಗ್ 11 ನೇರವಾಗಿ ನಮ್ಮ RCB ತಂಡಕ್ಕೆ ಬರ್ತಾರೆ. ಬಟ್ ಬಂದ್ರೆ ಇಲ್ಲಿ ಅವರು ಕ್ಯಾಪ್ಟನ್ ಆಗಿ ಇರ್ತಾ ಇದ್ದಾರೆ. ಬಟ್ ಇನ್ನೊಂದು ಚೇಂಜಸ್ ಏನಪ್ಪಾ ಅಂದ್ರೆ ನಮ್ಮ ತಂಡಕ್ಕೆ ಇದೀಗ ಸ್ವಸ್ತಿಕ್ ಚಿಕಾರನ ಕರ್ಕೊಂಡ್ ಬರ್ಬೇಕಂತೇಳಿ ಸುಮಾರು ಜನ ಅನ್ಕೋತಿದ್ರಿ. ಹೀಗಾಗಿ ಯಂಗ್ ಪ್ಲೇಯರ್ ಇವರು ರಣಜಿಯಲ್ಲಿ ಕೂಡ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಹೀಗಾಗಿ ಇಲ್ಲಿ ಮಯಾಂಕ್ ಅಗರ್ವಾಲ್ ಇರೋದ್ರಿಂದ ಹೀಗಾಗಿ ಸ್ವಸ್ತಿಕ್ ಚಕಾರ ಅವರಿಗೆ ಅವಕಾಶ ಸಿಗೋದು ಸ್ವಲ್ಪ ಕಮ್ಮಿನೇ. ಯಾಕಂದ್ರೆ ಮಯಾಂಕ್ ಅಗರ್ವಾಲ್ IPL ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರ. ಹೀಗಾಗಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ ಇಂಪ್ಯಾಕ್ಟ್ ಅಲ್ಲ, ಬಟ್ ಇದು ಮಯಾಂಕ್ ಅಗರ್ವಾಲ್ ಒಂಥರ ಬೆಂಕಿ. ಹೀಗಾಗಿ ಅವರು RCB ತಂಡಕ್ಕೆ ನೇರವಾಗಿ ಅವರು ಕೂಡ ನಂಬರ್ 3 ಆಡ್ತಾರೆ. ಇದು ಏನಪ್ಪಾ ಅಂದ್ರೆ ಇಲ್ಲಿ KKR ಕಡೆಗೆ ರೋಮನ್ ಪೋಲ್ ಮತ್ತು ಸುನಿಲ್ ನರೇನ್ ಕೂಡ ಇನ್ನೂ ಇಲ್ಲಿ ಇಂಡಿಯಾಗೆ ಬಂದಿಲ್ಲ. ಬಟ್ ಅವರು ಈ ಒಂದು ಪಂದ್ಯಕ್ಕೆ ಅಲಗ್ ಬೇರಾಗಿರ್ತದಂತ KKR ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದೆ. ಬಟ್ ಅದೇ ತರ RCBಗೆ ಈಗ ಇನ್ನು ಇವತ್ತಿನ ಈ ಒಂದು ಪಂದ್ಯಕ್ಕೆ ಇಲ್ಲಿ ನೀವು ಪ್ಲೇಯಿಂಗ್ 11 ನಮ್ಮ RCB ನೋಡ್ತಾ ಹೋದ್ರೆ ಯಾವ ತರ ಇದೆ ಅಂತ ನೋಡ್ಬೋದು. ನಮ್ಮ ತಂಡಕ್ಕೆ ಇದಕ್ಕೆ ಜಕೋಬ್ ಬೆಥೆಲ್ ಮತ್ತು ಫಿಲ್ ಸಾಲ್ಟ್ ಈ ಇಬ್ಬರಲ್ಲಿ ಕನ್ಫ್ಯೂಸ್ ಇತ್ತು. ಬಟ್ ಆ ಒಂದು ಕನ್ಫ್ಯೂಸ್ಗೆ ಇಲ್ಲಿ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಬಟ್ ಯಾರು ಬರ್ತಾರೆ ಓಪನಿಂಗ್ ಅಂತಂದ್ರೆ ಇದೀಗ ನನ್ನ ಪ್ರಕಾರ ಇಲ್ಲಿ ಸಾಲ್ಟ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು. ಯಾಕಂದ್ರೆ ಜಕೋಬ್ ಬೆಥೆಲ್ ಕೂಡ ಅಂತ ಇನ್ನಿಂಗ್ಸ್ ಚೆನ್ನೈ ವಿರುದ್ಧ ಆಡಿದ್ರು. ಬಟ್ ಹೀಗಾಗಿ ಅವ್ರಿಗೆ ಬೆಂಚ್ ಸ್ಟ್ರೆಂತ್ ಮಾಡಿ ಇಲ್ಲಿ ನಮ್ಮ RCB ನೇರವಾಗಿ ಈಗ ಫಿಲ್ ಸಾಲ್ಟ್ಗೆ ಅವಕಾಶ ಕೊಡ್ತಾರೆ. ರೈಟ್ ಮತ್ತು ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ನೋಡಿದ್ರೆ ಇದು ವರ್ಕ್ ಆಗುತ್ತೆ. ಬಟ್ ಅದೇ ತರ RCB ಮ್ಯಾನೇಜ್ಮೆಂಟ್ ಏನಪ್ಪಾ ಅಂದ್ರೆ ಸಾಲ್ಟ್ಗೆ ಹೆಚ್ಚಿನ ಆದ್ಯತೆಯಲ್ಲಿ ನೀಡ್ತಾರೆ ಅಂತ ನಾನು ಅನ್ಕೊಂಡಿನಿ. ಬಟ್ ಪ್ಲೇಯಿಂಗ್ ಎಲ್ಲ ನೋಡ್ತಾ ಹೋದ್ರೆ ಫಿಲ್ ಸಾಲ್ಟ್ ಮತ್ತು ಏನಂತೆ ಕಿಂಗ್ ವಿರಾಟ್ ಕೊಹ್ಲಿ ಇಲ್ಲಿ ಓಪನ್ ಇರ್ತಾರೆ. ನಂಬರ್ 3 ರಜತ್ ಪಾಟೀದಾರ್ ಬಂದ್ರೆ ನಂಬರ್ 4 ಮಯಾಂಕ್ ಅಗರ್ವಾಲ್, ನಂಬರ್ 5 ಜಿತೇಶ್ ಶರ್ಮಾ, ನಂಬರ್ 6 ಟಿಮ್ ಡೇವಿಡ್, ನಂಬರ್ 7 ರೊಮಾರಿಯೋ ಸಫರ್ಡ್, ನಂಬರ್ 8 ಅಲ್ಲಿ ಕರ್ನಾಲ್ ಪಾಂಡ್ಯ ಇದ್ರೆ. ಇನ್ನು ಬಾಲಿಂಗ್ ವಿಭಾಗ ನೋಡ್ತಾ ಹೋದ್ರೆ ಇಲ್ಲಿ ಭುವನೇಶ್ವರ್ ಕುಮಾರ್ ಮತ್ತು ಲುಂಗಿ ಎಂಗಡಿ, ಯಶ್ ದಯಾಳ್ ಇವ್ರದ್ದು ಬಾಲಿಂಗ್. ಬಟ್ ಇಲ್ಲಿ ಒಂದು ನ್ಯೂಸ್ ಕೂಡ ಬರ್ತಾ ಇತ್ತು. ಹೀಗಾಗಿ ನೋವಾನ್ ತುಷಾರ್ ಕೂಡ ಇಲ್ಲಿ ಕೆಲವು ಅವಕಾಶ ಕೊಟ್ಟು ನೋಡ್ಬೇಕಂತ ಹೇಳ್ತಾ ಇದ್ರು. ಬಟ್ ಇದೀಗ ನನಗೆ ಡೌಟ್ ಅನಿಸ್ತಿದೆ. ಲುಂಗಿ ಎಂಗಡಿ ಕಳೆದ ಪಂದ್ಯದಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರು. ಅಂದರೆ 3 ವಿಕೆಟ್ ಇವರು ಪಡೆದರು. ಹೀಗಾಗಿ ಲುಂಗಿ ಎಂಗಡಿಗೆ ಇಲ್ಲಿ ಅವಕಾಶ ಕೊಟ್ಟರೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಸುಯೇಶ್ ಶರ್ಮಾ ಅವ್ರನ್ನ ಇಲ್ಲಿ ನೋಡ್ಬೋದು. ಬಟ್ RCB ಏನಪ್ಪಾ ಅಂದ್ರೆ ಇಲ್ಲಿ ಡೇಂಜರಸ್ ಆಗಿನೇ ಕಾಣ್ತಿದೆ. ಯಾಕಂದ್ರೆ ಇಲ್ಲಿವರೆಗೆ ಎಲ್ಲ ಫಾರಿನ್ ಪ್ಲೇಯರ್ಸ್ ಬಂದಿದ್ದಾರೆ. ಬಟ್ ಇನ್ನೊಂದು RCBಗೆ ಆಘಾತ ಏನಪ್ಪಾ ಅಂದ್ರೆ ಇಲ್ಲಿ ಜಾಶ್ ಹಜಲ್ವುಡ್ನ ನಾವು ಮಿಸ್ ಮಾಡ್ಕೊತಿದ್ವಿ. ಹೀಗಾಗಿ ಈ ಒಂದು ಸ್ಟಾರ್ ಪ್ಲೇಯರ್ ಇದೀಗ ಪ್ಲೇ ಆಫ್ಗೆ ಬರ್ತಾರೆ ಅಂತ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿದೆ. ಬಟ್ ಜಾಶ್ ಹಜಲ್ವುಡ್ ಬಂದ್ರೆ RCB ಮತ್ತಷ್ಟು ಬಲಿಷ್ಠ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಲುಂಗಿ ಎಂಗಡಿ May 26 ತನಕ ಮಾತ್ರ ಇವರು ಇರೋದು. ಹೀಗಾಗಿ ಹೋದ ನಂತರ ಇಲ್ಲಿ ನಮ್ಮ ತಂಡಕ್ಕೆ ಜಾಶ್ ಹಜಲ್ವುಡ್ ಅವರ ಲಭ್ಯತೆ ಕೂಡ ಇರ್ತಾ ಇದೆ. ಬಟ್ ಇದೀಗ ಈ ಒಂದು ಪಂದ್ಯದಲ್ಲಿ ನನ್ನ ಚಾಲೆಂಜ್ ಏನಪ್ಪಾ ಅಂದ್ರೆ ನೋಡ್ಬೋದು. ಈ ಒಂದು ಪಂದ್ಯಕ್ಕೆ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಇದೀಗ ಗೌರವ ಸೂಚಿಸುವ ಸಲುವಾಗಿ ನಮ್ಮ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಒಂದು ಇನಾಗ್ರೇಷನ್ ಕೂಡ ನಡೀತದೆ. ಟೆಸ್ಟ್ ವಿರಾಟ್ಗೆ ಇದೀಗ ವಿದಾಯ ಹೇಳಿದ್ರು. ಇದಾದ ಬಳಿಕ ವಿರಾಟ್ ಜರ್ಸಿ ಕೂಡ ಇಲ್ಲಿ ಗ್ರೌಂಡ್ ನಲ್ಲಿ ಮಾರಾಟ ಆಗ್ತದೆ. ಬಟ್ ಯಾರಿಗೆಲ್ಲ ಜರ್ಸಿ ಇಷ್ಟ ಆದ್ರೆ ಹೋಗಿ ನೀವು ದುಡ್ಡು ಕೊಟ್ಟು ಇಲ್ಲಿ ಪರ್ಚೇಸ್ ಮಾಡಬಹುದು. ಇದು ಏನಪ್ಪಾ ಅಂದ್ರೆ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.